ಒಂದು ಕಡೆ ರೈತರಿಗೆ ಮತ್ತೊಂದು ಕಡೆ ಹೋಟೆಲ್ ಮಾಲೀಕರಿಗೆ ಭರ ತಟ್ಟಿದ್ರೆ ಮತ್ತೊಂದು ಕಡೆ ಮೊಟ್ಟೆಯನ್ನ ಮಾರುವಂತಹ ಮಾಲೀಕರಿಗೂ ಕೂಡ ಇವತ್ತು ಸಂಕಷ್ಟ ಎದುರಾಗಿದೆ. ಪೌಲ್ಟ್ರಿಯನ್ನ ಮಾಡ್ತಾರೆ, ಪೌಲ್ಟ್ರಿಯನ್ನ ಮಾಡಿ ಅಲ್ಲಿ ಪ್ರತಿನಿತ್ಯವೂ ಕೂಡ ಮೊಟ್ಟೆಯನ್ನ ತಗೋತಾರೆ. ಮೊಟ್ಟೆಯನ್ನು ತಗೊಂಡೋಗಿ ಮಾರ್ಕೆಟ್ಗೆ ಹಾಕ್ಬೇಕು. ಆದ್ರೆ ಯಾರು ಮೊಟ್ಟೆಯನ್ನ ಖರೀದಿ ಮಾಡ್ತಾರೆ, ಮಾರಾಟ ಆಗದೆ ಮಾಲೀಕರು ಕಂಗಾಲಾಗಿದ್ದಾರೆ. ಪೌಲ್ಟ್ರಿ ಫಾರ್ಮ್ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರಂತೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾಲೀಕರು ನೋವಿನ ಮಾತುಗಳನ್ನಾಡಿದರೆ ಸರ್ಕಾರ ನಮ್ಮ ಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಹೇಳಿ ಚಿತ್ರದುರ್ಗದಲ್ಲಿ ಮಾತಾಡಿರುವಂತಹ ಮಾಲೀಕರು ನೋಡಿ. ನೋಡಿ, ಇವತ್ತು ಹೋಟೆಲ್ಗಳು ಬಂದ್ ಆಯ್ತು ಅಂತಂದ್ರೆ ಒಂದು ಕಡೆ ರೈತರಿಗೆ ಮತ್ತೊಂದು ಕಡೆ ಹೋಟೆಲ್ ಮಾಲೀಕರಿಗೆ ಭರ ತಟ್ಟಿದ್ರೆ ಮತ್ತೊಂದು ಕಡೆ ಮೊಟ್ಟೆಯನ್ನ ಮಾರುವಂತಹ ಮಾಲೀಕರಿಗೂ ಕೂಡ ಇವತ್ತು ಸಂಕಷ್ಟ ಎದುರಾಗಿದೆ. ಪೌಲ್ಟ್ರಿಯನ್ನ ಮಾಡ್ತಾರೆ, ಪೌಲ್ಟ್ರಿಯನ್ನ ಮಾಡಿ ಅಲ್ಲಿ ಪ್ರತಿನಿತ್ಯವೂ ಕೂಡ ಮೊಟ್ಟೆಯನ್ನ ತಗೋತಾರೆ. ಮೊಟ್ಟೆಯನ್ನು ತಗೊಂಡೋಗಿ ಮಾರ್ಕೆಟ್ಗೆ ಹಾಕ್ಬೇಕು. ಆದ್ರೆ ಯಾರು ಮೊಟ್ಟೆಯನ್ನ ಖರೀದಿ ಮಾಡ್ತಾರೆ, ಮಾರಾಟ ಆಗದೆ ಮಾಲೀಕರು ಕಂಗಾಲಾಗಿದ್ದಾರೆ. ಪೌಲ್ಟ್ರಿ ಫಾರ್ಮ್ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರಂತೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾಲೀಕರು ನೋವಿನ ಮಾತುಗಳನ್ನಾಡಿದರೆ ಸರ್ಕಾರ ನಮ್ಮ ಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಹೇಳಿ ಚಿತ್ರದುರ್ಗದಲ್ಲಿ ಮಾತಾಡಿರುವಂತಹ ಮಾಲೀಕರು ನೋಡಿ. ನೋಡಿ, ಇವತ್ತು ಹೋಟೆಲ್ಗಳು ಬಂದ್ ಆಯ್ತು ಅಂತಂದ್ರೆ ಒಂದು ಕಡೆ ರೈತರಿಗೆ ಮತ್ತೊಂದು ಕಡೆ ಹೋಟೆಲ್ ಮಾಲೀಕರಿಗೆ ಭರ ತಟ್ಟಿದ್ರೆ ಮತ್ತೊಂದು ಕಡೆ ಮೊಟ್ಟೆಯನ್ನ ಮಾರುವಂತಹ ಮಾಲೀಕರಿಗೂ ಕೂಡ ಇವತ್ತು ಸಂಕಷ್ಟ ಎದುರಾಗಿದೆ. ಪೌಲ್ಟ್ರಿಯನ್ನ ಮಾಡ್ತಾರೆ, ಪೌಲ್ಟ್ರಿಯನ್ನ ಮಾಡಿ ಅಲ್ಲಿ ಪ್ರತಿನಿತ್ಯವೂ ಕೂಡ ಮೊಟ್ಟೆಯನ್ನ ತಗೋತಾರೆ. ಮೊಟ್ಟೆಯನ್ನು ತಗೊಂಡೋಗಿ ಮಾರ್ಕೆಟ್ಗೆ ಹಾಕ್ಬೇಕು. ಆದ್ರೆ ಯಾರು ಮೊಟ್ಟೆಯನ್ನ ಖರೀದಿ ಮಾಡ್ತಾರೆ, ಮಾರಾಟ ಆಗದೆ ಮಾಲೀಕರು ಕಂಗಾಲಾಗಿದ್ದಾರೆ. ಪೌಲ್ಟ್ರಿ ಫಾರ್ಮ್ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರಂತೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾಲೀಕರು ನೋವಿನ ಮಾತುಗಳನ್ನಾಡಿದರೆ ಸರ್ಕಾರ ನಮ್ಮ ಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಹೇಳಿ ಚಿತ್ರದುರ್ಗದಲ್ಲಿ ಮಾತಾಡಿರುವಂತಹ ಮಾಲೀಕರು ನೋಡಿ. ನೋಡಿ, ಇವತ್ತು ಹೋಟೆಲ್ಗಳು ಬಂದ್ ಆಯ್ತು ಅಂತಂದ್ರೆ ಒಂದು ಕಡೆ ರೈತರಿಗೆ ಮತ್ತೊಂದು ಕಡೆ ಹೋಟೆಲ್ ಮಾಲೀಕರಿಗೆ ಭರ ತಟ್ಟಿದ್ರೆ ಮತ್ತೊಂದು ಕಡೆ ಮೊಟ್ಟೆಯನ್ನ ಮಾರುವಂತಹ ಮಾಲೀಕರಿಗೂ ಕೂಡ ಇವತ್ತು ಸಂಕಷ್ಟ ಎದುರಾಗಿದೆ. ಪೌಲ್ಟ್ರಿಯನ್ನ ಮಾಡ್ತಾರೆ, ಪೌಲ್ಟ್ರಿಯನ್ನ ಮಾಡಿ ಅಲ್ಲಿ ಪ್ರತಿನಿತ್ಯವೂ ಕೂಡ ಮೊಟ್ಟೆಯನ್ನ ತಗೋತಾರೆ. ಮೊಟ್ಟೆಯನ್ನು ತಗೊಂಡೋಗಿ ಮಾರ್ಕೆಟ್ಗೆ ಹಾಕ್ಬೇಕು. ಆದ್ರೆ ಯಾರು ಮೊಟ್ಟೆಯನ್ನ ಖರೀದಿ ಮಾಡ್ತಾರೆ, ಮಾರಾಟ ಆಗದೆ ಮಾಲೀಕರು ಕಂಗಾಲಾಗಿದ್ದಾರೆ. ಪೌಲ್ಟ್ರಿ ಫಾರ್ಮ್ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರಂತೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾಲೀಕರು ನೋವಿನ ಮಾತುಗಳನ್ನಾಡಿದರೆ ಸರ್ಕಾರ ನಮ್ಮ ಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಹೇಳಿ ಚಿತ್ರದುರ್ಗದಲ್ಲಿ ಮಾತಾಡಿರುವಂತಹ ಮಾಲೀಕರು ನೋಡಿ. ನೋಡಿ, ಇವತ್ತು ಹೋಟೆಲ್ಗಳು ಬಂದ್ ಆಯ್ತು ಅಂತಂದ್ರೆ ಒಂದು ಕಡೆ ರೈತರಿಗೆ ಮತ್ತೊಂದು ಕಡೆ ಹೋಟೆಲ್ ಮಾಲೀಕರಿಗೆ ಭರ ತಟ್ಟಿದ್ರೆ ಮತ್ತೊಂದು ಕಡೆ ಮೊಟ್ಟೆಯನ್ನ ಮಾರುವಂತಹ ಮಾಲೀಕರಿಗೂ ಕೂಡ ಇವತ್ತು ಸಂಕಷ್ಟ ಎದುರಾಗಿದೆ. ಪೌಲ್ಟ್ರಿಯನ್ನ ಮಾಡ್ತಾರೆ, ಪೌಲ್ಟ್ರಿಯನ್ನ ಮಾಡಿ ಅಲ್ಲಿ ಪ್ರತಿನಿತ್ಯವೂ ಕೂಡ ಮೊಟ್ಟೆಯನ್ನ ತಗೋತಾರೆ. ಮೊಟ್ಟೆಯನ್ನು ತಗೊಂಡೋಗಿ ಮಾರ್ಕೆಟ್ಗೆ ಹಾಕ್ಬೇಕು. ಆದ್ರೆ ಯಾರು ಮೊಟ್ಟೆಯನ್ನ ಖರೀದಿ ಮಾಡ್ತಾರೆ, ಮಾರಾಟ ಆಗದೆ ಮಾಲೀಕರು ಕಂಗಾಲಾಗಿದ್ದಾರೆ. ಪೌಲ್ಟ್ರಿ ಫಾರ್ಮ್ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರಂತೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾಲೀಕರು ನೋವಿನ ಮಾತುಗಳನ್ನಾಡಿದರೆ ಸರ್ಕಾರ ನಮ್ಮ ಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಹೇಳಿ ಚಿತ್ರದುರ್ಗದಲ್ಲಿ ಮಾತಾಡಿರುವಂತಹ ಮಾಲೀಕರು ನೋಡಿ.
ನೋಡಿ ಇವತ್ತು ಹೋಟೆಲ್ಗಳು ಬಂದಾಯ್ತು ಅಂತಂದ್ರೆ ಒಂದು ಕಡೆ ರೈತರಿಗೆ ಮತ್ತೊಂದು ಕಡೆ ಹೋಟೆಲ್ ಮಾಲೀಕರಿಗೆ ಭರ ತಟ್ಟಿದ್ರೆ ಮತ್ತೊಂದು ಕಡೆ ಮೊಟ್ಟೆಯನ್ನ ಮಾರುವಂತಹ ಮಾಲೀಕರಿಗೂ ಕೂಡ ಇವತ್ತು ಸಂಕಷ್ಟ ಎದುರಾಗಿದೆ. ಪೌಲ್ಟ್ರಿಯನ್ನ ಮಾಡ್ತಾರೆ, ಪೌಲ್ಟ್ರಿಯನ್ನ ಮಾಡಿ ಅಲ್ಲಿ ಪ್ರತಿನಿತ್ಯವೂ ಕೂಡ ಮೊಟ್ಟೆಯನ್ನ ತಗೋತಾರೆ. ಮೊಟ್ಟೆಯನ್ನು ತಗೊಂಡೋಗಿ ಮಾರ್ಕೆಟ್ಗೆ ಹಾಕ್ಬೇಕು. ಆದ್ರೆ ಯಾರು ಮೊಟ್ಟೆಯನ್ನ ಖರೀದಿ ಮಾಡ್ತಾರೆ, ಮಾರಾಟ ಆಗದೆ ಮಾಲೀಕರು ಕಂಗಾಲಾಗಿದ್ದಾರೆ. ಪೌಲ್ಟ್ರಿ ಫಾರ್ಮ್ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರಂತೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾಲೀಕರು ನೋವಿನ ಮಾತುಗಳನ್ನಾಡಿದರೆ ಸರ್ಕಾರ ನಮ್ಮ ಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಹೇಳಿ ಚಿತ್ರದುರ್ಗದಲ್ಲಿ ಮಾತಾಡಿರುವಂತಹ ಮಾಲೀಕರು ನೋಡಿ. ನೋಡಿ ಇವತ್ತು ಹೋಟೆಲ್ಗಳು ಬಂದಾಯ್ತು ಅಂತಂದ್ರೆ ಒಂದು ಕಡೆ ರೈತರಿಗೆ ಮತ್ತೊಂದು ಕಡೆ ಹೋಟೆಲ್ ಮಾಲೀಕರಿಗೆ ಭರ ತಟ್ಟಿದ್ರೆ ಮತ್ತೊಂದು ಕಡೆ ಮೊಟ್ಟೆಯನ್ನ ಮಾರುವಂತಹ ಮಾಲೀಕರಿಗೂ ಕೂಡ ಇವತ್ತು ಸಂಕಷ್ಟ ಎದುರಾಗಿದೆ. ಪೌಲ್ಟ್ರಿಯನ್ನ ಮಾಡ್ತಾರೆ, ಪೌಲ್ಟ್ರಿಯನ್ನ ಮಾಡಿ ಅಲ್ಲಿ ಪ್ರತಿನಿತ್ಯವೂ ಕೂಡ ಮೊಟ್ಟೆಯನ್ನ ತಗೋತಾರೆ. ಮೊಟ್ಟೆಯನ್ನು ತಗೊಂಡೋಗಿ ಮಾರ್ಕೆಟ್ಗೆ ಹಾಕ್ಬೇಕು. ಆದ್ರೆ ಯಾರು ಮೊಟ್ಟೆಯನ್ನ ಖರೀದಿ ಮಾಡ್ತಾರೆ, ಮಾರಾಟ ಆಗದೆ ಮಾಲೀಕರು ಕಂಗಾಲಾಗಿದ್ದಾರೆ. ಪೌಲ್ಟ್ರಿ ಫಾರ್ಮ್ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರಂತೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾಲೀಕರು ನೋವಿನ ಮಾತುಗಳನ್ನಾಡಿದರೆ ಸರ್ಕಾರ ನಮ್ಮ ಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಹೇಳಿ ಚಿತ್ರದುರ್ಗದಲ್ಲಿ ಮಾತಾಡಿರುವಂತಹ ಮಾಲೀಕರು ನೋಡಿ. ನೋಡಿ ಇವತ್ತು ಹೋಟೆಲ್ಗಳು ಬಂದಾಯ್ತು ಅಂತಂದ್ರೆ ಒಂದು ಕಡೆ ರೈತರಿಗೆ ಮತ್ತೊಂದು ಕಡೆ ಹೋಟೆಲ್ ಮಾಲೀಕರಿಗೆ ಭರ ತಟ್ಟಿದ್ರೆ ಮತ್ತೊಂದು ಕಡೆ ಮೊಟ್ಟೆಯನ್ನ ಮಾರುವಂತಹ ಮಾಲೀಕರಿಗೂ ಕೂಡ ಇವತ್ತು ಸಂಕಷ್ಟ ಎದುರಾಗಿದೆ. ಪೌಲ್ಟ್ರಿಯನ್ನ ಮಾಡ್ತಾರೆ, ಪೌಲ್ಟ್ರಿಯನ್ನ ಮಾಡಿ ಅಲ್ಲಿ ಪ್ರತಿನಿತ್ಯವೂ ಕೂಡ ಮೊಟ್ಟೆಯನ್ನ ತಗೋತಾರೆ. ಮೊಟ್ಟೆಯನ್ನು ತಗೊಂಡೋಗಿ ಮಾರ್ಕೆಟ್ಗೆ ಹಾಕ್ಬೇಕು. ಆದ್ರೆ ಯಾರು ಮೊಟ್ಟೆಯನ್ನ ಖರೀದಿ ಮಾಡ್ತಾರೆ, ಮಾರಾಟ ಆಗದೆ ಮಾಲೀಕರು ಕಂಗಾಲಾಗಿದ್ದಾರೆ. ಪೌಲ್ಟ್ರಿ ಫಾರ್ಮ್ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರಂತೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾಲೀಕರು ನೋವಿನ ಮಾತುಗಳನ್ನಾಡಿದರೆ ಸರ್ಕಾರ ನಮ್ಮ ಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಹೇಳಿ ಚಿತ್ರದುರ್ಗದಲ್ಲಿ ಮಾತಾಡಿರುವಂತಹ ಮಾಲೀಕರು ನೋಡಿ. ನೋಡಿ ಇವತ್ತು ಹೋಟೆಲ್ಗಳು ಬಂದಾಯ್ತು ಅಂತ